ಹೆಸರು ತಲ್ಕಿ ಅಂತಂದರೆ ಇದು ನಮ್ಮದೇ ಭಾಷೆ ಇರುವಂಥ ಹೆಸರು. ನಮ್ಮದ ಟ್ರಾನ್ಸ್ ಸಮುದಾಯದಲ್ಲಿ ಉಪಯೋಗಿಸುವಂಥ ಒಂದು ನಾನ್ ವೆಜ್ ಡಿಶ್ ಹೆಸರು ತಲ್ಕಿ. ಈ ನಾಟಕ ಬಂದು 1 ಗಂಟೆ 15 ನಿಮಿಷ ಇರುತ್ತೆ, ಕನ್ನಡದಲ್ಲಿರುತ್ತೆ. ಇಲ್ಲಿರುವಂಥ ಎಲ್ಲ ಆರ್ಟಿಸ್ಟು ಸಹ ಟ್ರಾನ್ಸ್ಜೆಂಡರ್ ಸಮುದಾಯದವರೇ. ಈ ನಾಟಕದಲ್ಲಿ ನಮ್ಮ ಪ್ರೀತಿ, ನಮ್ಮ ಸಮಸ್ಯೆಗಳು, ನಮ್ಮ ಕುಟುಂಬ, ನಮ್ಮ ಭಾಷೆ ಇದೆಲ್ಲವನ್ನು ಕೂಡ ಈ ನಾಟಕ ಒಳಗೊಂಡಿದೆ. ಸಮಾಜದಲ್ಲಿ ಜನರು ನಮ್ಮನ್ನು ನೋಡುವಂಥದ್ದು ಟ್ರಾನ್ಸ್ಜೆಂಡರ್ ಅಂದ ತಕ್ಷಣ ಇವರೆಲ್ಲರೂ ಕೂಡ ಲೈಂಗಿಕ ವೃತ್ತಿ, ಭಿಕ್ಷಾಟನೆ ಇದನ್ನೇ ಮಾಡ್ತಾರೆ ಅಂತ. ಅದು ತಪ್ಪು, ಅದಲ್ಲ. ನಾವೆಲ್ಲರೂ ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಮ್ಮನ್ನು ಗುರುತಿಸ್ಕೊಂಡಿದ್ದೀವಿ. ಇವಾಗ ಮಕ್ಕಳಿಗೆ ಪಾಠ ಮಾಡುವಂಥ ಟೀಚರ್ ಆಗಿದ್ದೀವಿ, ಕೋರ್ಟ್ಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ರೇಡಿಯೋ ಜಾಕಿ ಆಗಿದ್ದೀವಿ, ಬುಕ್ಸ್ನ ಬರಿತಾ ಇದ್ದೀವಿ. ಈ ಥರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರುವ ಕಾರಣ ನಾಟಕನೂ ಕೂಡ ಒಂದು ಕ್ಷೇತ್ರ. ಇದು ಒಂದು ಒಳ್ಳೆ ಮಾಧ್ಯಮ. ನಾಟಕದ ಮುಖಾಂತರ ನಮ್ಮ ಎಲ್ಲ ಸಮಸ್ಯೆಗಳನ್ನೂ ಕೂಡ ಜನರ ಹತ್ರ ಈಸಿಯಾಗಿ ತಗೊಂಡು ಹೋಗ್ಬೋದು, ಅರ್ಥ ಮಾಡಿಸ್ಬೋದು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇದು ಮೊದಲ ಪ್ರಯತ್ನ. ಇಲ್ಲಿ ತನಕ ಯಾರೂ ಕೂಡ ಈ ರೀತಿಯಾದಂಥ ಪ್ರಯತ್ನವನ್ನು ಮಾಡಿರಲಿಲ್ಲ. ಇಲ್ಲಿರುವಂಥ ಆರ್ಟಿಸ್ಟ್ ಎಲ್ಲರೂ ಕೂಡ 55 ವರ್ಷ ದಾಟಿರುವಂಥವ್ರೆ. ಅವ್ರನ್ನ ಇಟ್ಕೊಂಡು ನಾವು ನಾಟಕವನ್ನು ಮಾಡ್ತಾಯಿದ್ದೀವಿ. ದಯವಿಟ್ಟು ನಾಳೆ ನೀವು ನಾಟಕಕ್ಕೆ ಬನ್ನಿ, ನಾಟಕವನ್ನು ನೋಡಿ, ರಿವ್ಯೂ ಬರೀರಿ. ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ರಿವ್ಯೂ ಬರೀರಿ. ಕಮ್ಯುನಿಟಿ ಬಗ್ಗೆ ನಾವೆಲ್ಲರೂ ಸೇರಿ ಒಂದು ಬೇರೆದೇ ರೀತಿಯಾದಂಥ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕಾಗಿದೆ. ಸಮಾಜ ನೋಡೋದು ಒಂದು ದೃಷ್ಟಿಕೋನ, ಅದಲ್ಲದೇನೂ ಕೂಡ ಟ್ರಾನ್ಸ್ ಸಮುದಾಯದವರು ಈ ರೀತಿಯೂ ಕೂಡ ಅವರ ಸ್ಕಿಲ್ಗಳಿದೆ ಅನ್ನೋದನ್ನು ನಿಮ್ಮ ಮೂಲಕ ತೋರಿಸ್ಬೇಕಾಗಿದೆ. ಆವಾಗಷ್ಟೇ ಸಮಾಜ ಬದಲಾವಣೆ ಆಗೋಕ್ಕೆ ಸಾಧ್ಯ.